ಹಲೋ ಎವ್ರಿವನ್. ಸೊ ನಾನು ಹೇಳಿದ್ದೆ ಅಲ್ಲ, ಇಫ್ ಪಾಸಿಬಲ್ ಲೆನ್ಸ್ ತೋರಿಸ್ತೀನಿ ಅಂತ, ಹಿಯರ್ ಫಾರ್ ಯು. ಸೊ ಇವಾಗ ನನ್ನ ಕೈಯಲ್ಲಿರೋದು ಕಾನ್ವೆಕ್ಸ್ ಲೆನ್ಸು. ಸೊ ಹೀಗೆ ವರ್ಟಿಕಲಾಗಿ ಇಟ್ಕೊಂಡಾಗ ಡಿಫ್ರೆನ್ಸ್ ನೋಡಿ, ಮಿಡಲಲ್ಲಿ ಎಷ್ಟು ತಿಕ್ಕಿದೆ ಆ್ಯಂಡ್ ಎಡ್ಜಲ್ಲಿ ತಿನ್ನಾಗಿ ಕಾಣುತ್ತೆ. ಸೊ ಔಟರ್ ಲೇಯರ್ ಆಫ್ ದ ಸ್ಪೂನ್ ಅಂತ ಹೇಳ್ಬೋದು. ಆ್ಯಂಡ್ ಈ ಸ್ಮಾಲ್ ಲೆನ್ಸ್ ಬಂದು ಕಾನ್ಕೇವ್ ಲೆನ್ಸು ದಟ್ ಲುಕ್ಸ್ ಲೈಕ್ ದ ಇನ್ನರ್ ಲೇಯರ್ ಆಫ್ ದ ಸ್ಪೂನ್. ಸೊ ಸ್ಪೂನ್ದು ಒಳಭಾಗ ಥರ ಕಾಣ್ತಾ ಇದೆ ಅಲ್ವಾ, ಮಿಡಲಲ್ಲಿ ತಿನ್ ಕರ್ವ್ ಥರ ಇದೆ, ಸೊ ಔಟರಲ್ಲಿ ಥಿಕ್ನೆಸ್ ಆಗಿದೆ. ಸೊ ಇದೆ ರೆಡ್ ಲೆನ್ಸಸ್, ಒಂದು ಕಾನ್ಕೇವ್ ಲೆನ್ಸು ಮತ್ತು ಇನ್ನೊಂದು ಕಾನ್ವೆಕ್ಸ್ ಲೆನ್ಸು. ಆ್ಯಂಡ್ ಆಲ್ಸೋ ಯಾಕೆ ನಾವು ಕಾನ್ಕೇವ್ ಲೆನ್ಸ್ನ ಡೈವರ್ಜಿಂಗ್ ಲೆನ್ಸ್ ಅಂತೀವಿ ಅಂದರೆ, ಆ ಒಂದು ಎಡ್ಜಲ್ಲಿ ತಿಕ್ಕಾಗಿರೋ ರೀಸನ್ಸಿಂದ. ಸೊ ಅದು ಲೈಟ್ದು ರೇಸ್ನ ಡೈವರ್ಜ್ ಮಾಡೋದ್ರಿಂದ. ಆ್ಯಂಡ್ ಇದು ಕಾನ್ವೆಕ್ಸ್ ಲೆನ್ಸು ಆಬ್ವಿಯಸ್ಲಿ ಅದೇನು ಮಾಡುತ್ತೆ, ಕವರೇಜ್ ಮಾಡುತ್ತೆ. ಸೊ ಹಾಗಾಗಿ ಕನ್ವರ್ಜಿಂಗ್ ಲೆನ್ಸು, ಕಾನ್ಕೇವ್ ಬಂದು ಡೈವರ್ಜಿಂಗ್ ಲೆನ್ಸು. ಆ್ಯಂಡ್ ಇವಾಗ ಒಂದು ಆಬ್ಜೆಕ್ಟ್ನ ತಗೊಳ್ಳೋದ್ರ ಮೂಲಕ ನೋಡೋಣ. ಆ್ಯಂಡ್ ನೋಡಿ, ಆ ಪೆನ್ ಅನ್ನೋ ಒಂದು ಆಬ್ಜೆಕ್ಟ್ನ ನಾವು ಕಾನ್ವೆಕ್ಸ್ ಲೆನ್ಸಿಂದ ನೋಡ್ತಾ ಇರೋದ್ರಿಂದ ರಿಯಲ್ ಆಬ್ಜೆಕ್ಟಿಗಿಂತ ಇಲ್ಲಿ ನಾವು ಕಾನ್ವೆಕ್ಸ್ ಲೆನ್ಸಲ್ಲಿ ಎಷ್ಟು ಎನ್ಲಾರ್ಜ್ಡ್ ಆಗಿ ಕಾಣುತ್ತೆ ಅಲ್ವಾ. ಸೊ ಹಾಗಾಗಿ ಪರ್ಪಸ್ಗಾಗಿ ಇದು ಎನ್ಲಾರ್ಜ್ಡ್ ಆಬ್ಜೆಕ್ಟ್ಗೋಸ್ಕರ ಯೂಸ್ ಮಾಡ್ತೀವಿ. ಬಟ್ ಇವಾಗ ಕಾನ್ಕೇವಲ್ಲಿ ನೋಡಿ, ಕಾನ್ಕೇವ್ ನೋಡ್ತಿರೋ ಪರ್ಪಸ್ಸಿಂದ ರಿಯಲ್ ಆಬ್ಜೆಕ್ಟ್ನ ಇದು ಏನು ಮಾಡ್ತಿದೆ, ಡಿಮ್ನಿಷ್ಟ್ ಮಾಡುತ್ತೆ. ಅದ್ರದ್ದು ರಿಯಲ್ ಸೈಜ್ಗಿಂತ ಇದು ಚಿಕ್ಕದಾಗಿ ತೋರಿಸುತ್ತೆ ನಮಗೆ ಕಾನ್ಕೇವ್ ಲೆನ್ಸು, ಯಾಕೆಂದರೆ ಇದು ಡೈವರ್ಜ್ ಮಾಡುತ್ತೆ ಅದರಲ್ಲಿ ಬರ್ತಕ್ಕಂಥ ರೇಸ್ಗಳನ್ನೆಲ್ಲ. ಆದರೆ ನಾವು ಬಿಫೋರ್ ನೋಡಿದ್ದು ಕಾನ್ವೆಕ್ಸ್ ಲೆನ್ಸಲ್ಲಿ ನೋಡಿದಾಗ ಏನಾಯಿತು, ನಮಗೆ ಅದು ಎನ್ಲಾರ್ಜ್ ಮಾಡ್ತು, ಮ್ಯಾಗ್ನಿಫೈ ಆಯಿತು. ಅದಕ್ಕೆ ಮ್ಯಾಗ್ನಿಫೈ ಪರ್ಪಸ್ಗೆ ನಾವು ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ತಾ, ನೋಡಿ ಇವಾಗ ನಾವು ಒಂದು ಪ್ಲೇನಾರ್ ಲೈನಲ್ಲಿ ನೋಡಿದಾಗ ನಿಮಗೆ ಪ್ರಾಪರ್ ಡಿಫ್ರೆನ್ಸ್ ಕಾಣ್ತಾ ಇದೆ, ಕಾನ್ವೆಕ್ಸ್ ಲೆನ್ಸ್ ಆ್ಯಂಡ್ ಕಾನ್ಕೇವ್ ಲೆನ್ಸ್. ಹಲೋ ಎವ್ರಿವನ್. ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರಲ್ಲ, 2 ಟೈಪ್ಸ್ದು ಕಾನ್ಕೇವ್ ಲೆನ್ಸ್ದು ಮತ್ತು ಕಾನ್ವೆಕ್ಸ್ ಲೆನ್ಸ್ದು ನಾನು ಸ್ಮಾಲ್ ಕ್ಲಿಪ್ ಹಾಕಿದ್ದೆ. ಬಿಕಾಸ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಇಫ್ ಪಾಸಿಬಲ್ ನಿಮಗೆ ಲೆನ್ಸ್ನ ನಾನು ತೋರಿಸ್ತೀನಿ ಅಂತ. ಸೊ ಅದ್ರದ್ದು ಸ್ಟಾರ್ಟಿಂಗ್ ಕ್ಲಿಪ್ ಆಗಿತ್ತು. ಆ್ಯಂಡ್ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ಯುವರ್ ನೆಕ್ಸ್ಟ್ ಟಾಪಿಕ್, ದಟ್ ಈಸ್ ಸನ್ಲೈಟ್. ವಾಟ್ ಈಸ್ ಯುವರ್ ನೆಕ್ಸ್ಟ್ ಟಾಪಿಕ್? ಸನ್ಲೈಟ್. ಸೊ ಸನ್ಲೈಟ್ ವೈಟ್ ಆರ್ ಕಲರ್ಡ್ ಅಂತ ಕೇಳಿದ್ದಾರೆ ಅಲ್ವಾ, ನಿಮ್ಮ ಟೆಕ್ಸ್ಟ್ ಬುಕ್ದು ಮೇನ್ ಸಬ್ಜೆಕ್ಟಿಗೆ ಬಂದು ಸನ್ಲೈಟ್ ಈಸ್ ಅ ವೈಟ್ ಆರ್ ಕಲರ್ಡ್. ಇದಕ್ಕೆ ಬಿಗ್ ಆನ್ಸರ್ ಬಂದು ಏನು ಅಂತ ಅಂದರೆ, ದ ಆನ್ಸರ್ ಈಸ್ ಬೋತ್. Sunlight is also white color, sunlight is also colored, sunlight is also colored ಅಂತ ಹೇಳ್ಬೋದು. ಹೇಗೆ ವೈಟ್ ಲೈಟು ಮತ್ತು ಕಲರ್ಡ್ ಅಂತ ಹೇಳ್ತೀವಿ ಅಂತಂದರೆ, ದೇರ್ ಆರ್ ಕಂಡೀಷನ್ ಅಂತ ಹೇಳೋಕ್ಕಿಂತ ದೇರ್ ಆರ್ ಸಿಚುವೇಶನ್. ಬೇಸ್ಡ್ ಆನ್ ದೋಸ್ ಸಿಚುವೇಶನ್ ವಿಲ್ ಕನ್ಸಿಡರ್ ಸನ್ಲೈಟ್ ಆಸ್ ವೈಟ್ ಕಲರ್ ಆ್ಯಂಡ್ ಆಲ್ಸೋ ಸನ್ಲೈಟ್ ಆಸ್ ಕಲರ್ಡ್ ಅಂತ ಹೇಳ್ಬೋದು. ಸೊ ಫಸ್ಟ್ ಆಪ್ಷನ್ ವೈಟ್ ಹೇಗೆ ಅಂತ ನೋಡೋಣ. ಸೊ ವೈಟ್ ಯಾವಾಗ ಆಗುತ್ತೆ ಅಂತಂದರೆ, ವಿಸಿಬಲ್ ಸ್ಪೆಕ್ಟ್ರಮ್ ಲೈಟ್ಸ್ಗಳು ಎಲ್ಲ ಕಂಬೈಂಡ್ ಆಗಿದ್ದಾಗ. ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನಿಮಗೆ ಗೊತ್ತಾಗುತ್ತೆ, ಯಾವ ವಿಸಿಬಲ್ ಸ್ಪೆಕ್ಟ್ರಮ್ ಲೈಟು ಅಂತಂದರೆ, ವಿಚ್ ಹ್ಯೂಮನ್ ಐ ಕ್ಯಾನ್ ಸಿ, ದೋಸ್ ಕಲರ್ಸ್ ಆರ್ ಕಾಲ್ಡ್ ಆಸ್ ವಿಸಿಬಲ್ ಸ್ಪೆಕ್ಟ್ರಮ್. ಸೊ ನಮ್ಮ ವಿಸಿಬಲ್ ಸ್ಪೆಕ್ಟ್ರಮ್ ಲೈಟ್ ಅಂದರೆ ಯಾವ ಹ್ಯೂಮನ್ ಐಗೆ, ಮನುಷ್ಯರಿಗೆ ನೋಡೋಕ್ಕೆ ಪಾಸಿಬಲ್ ಆಗ್ತಕ್ಕಂತಹ ಲೈಟ್ಗಳು. ಸೊ ಫಾರ್ ಎಕ್ಸಾಂಪಲ್ ಇವಾಗ there are 7 visible spectrum lights. Those are red, orange, yellow, green, blue, then indigo, then last you have violet. Okay na? Okay students? So these are the 7 colors which we can see through the visible spectrums: red, orange, yellow, green, blue, indigo, violet. Okay, so these 7 colors, so when these 7 colors are combined, ಈ ಕಲರ್ಸ್ಗಳು ಕಂಬೈಂಡ್ ಆಗಿರ್ತಕ್ಕಂಥ ಟೈಮಲ್ಲಿ, ವಿಸಿಬಲ್ ಸ್ಪೆಕ್ಟ್ರಮ್ ಲೈಟ್ ಕಲರ್ಸ್ಗಳು ಕಂಬೈಂಡ್ ಆಗಿರ್ತಕ್ಕಂಥ ಟೈಮಲ್ಲಿ ಈ ಸನ್ಲೈಟ್ ಹೇಗೆ ಕಾಣುತ್ತೆ, ನಮಗೆ ವೈಟ್ ಲೈಟ್ ಆಗಿ ಕಾಣುತ್ತೆ. ಆ್ಯಂಡ್ ಕಲರ್ಡ್ ಯಾವಾಗ ಆಗುತ್ತೆ? ಸೆಕೆಂಡ್ ಆಪ್ಷನ್ ಯಾವಾಗ ಹೇಳಿದ್ದೆ ನಾನು, ಕಲರ್ಡ್. ಸೊ ಬೋತ್ ಅಂತ ಹೇಳಿದಾಗ ಕಲರ್ಡ್ ಯಾವಾಗ ಇರುತ್ತೆ ಅಂತಂದರೆ, ಈ ಕಲರ್ಡ್ ಯಾವಾಗ ಆಗುತ್ತೆ ಅಂತಂದರೆ, ಥ್ರೂ ದ ಪ್ರಾಸೆಸ್ ಕಾಲ್ಡ್ ಡಿಸ್ಪರ್ಷನ್. ಸೊ ದೇರ್ ಈಸ್ ಪ್ರಾಸೆಸ್ ಕಾಲ್ಡ್ ಡಿಸ್ಪರ್ಷನ್. ಸೊ ನಾನು ಈ ಲೆಸನ್ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ. ಸೊ ವೆನ್ ವಿ ಸ್ಟಾರ್ಟೆಡ್ ದಿಸ್ ಲೆಸನ್, ಐ ಟೋಲ್ಡ್ ದಟ್ there are 4 conditions when light passes through a straight line, until 4 conditions. So yeah 4 conditions, if possible please recall
ಸೊ ರಿಫ್ಲೆಕ್ಷನ್, ರಿಫ್ರಾಕ್ಷನ್ ಆ್ಯಂಡ್ ಅಬ್ಸರ್ಪ್ಷನ್ ಆ್ಯಂಡ್ ದ ಲಾಸ್ಟ್ ಆಪ್ಷನ್ ಇಸ್ ಡಿಸ್ಪರ್ಷನ್ಸ್. ಸೊ ಡಿಸ್ಪರ್ಷನ್ ಒಂದು ಬೇಸಿಕ್ ಐಡಿಯಾ ಹೇಳಿದ್ರೆ ಯಾವುದು ಅಂತ ಅಂದರೆ, ಇವಾಗ ಒಂದು ಆಬ್ಜೆಕ್ಟ್ವರೆಗೂ ಲೈಟ್ ಹಿಟ್ ಆಗಿ ಪಾಸಿಬಲ್ ವೇಸ್ ಅಲ್ಲಿ ಅದ್ರದ್ದು ಪಾಸಿಬಲ್ ವೇಸ್ ಲೈಟ್ ಆಗಿ ಅದು ಸ್ಪ್ರೆಡ್ ಆದರೆ ಆ ಪ್ರಾಸೆಸ್ನ ಏನಂತೀವಿ ನಾವು ಡಿಸ್ಪರ್ಷನ್ ಅಂತ ಹೇಳ್ತೀವಿ. ಸೊ ಅದೇ ಪ್ರಾಸೆಸ್ಸು, ಅದೇ ಒಂದು ಕಂಡೀಷನ್ ನಾವು ಸನ್ಲೈಟಲ್ಲೂ ನೋಡೋದು. ಸನ್ಲೈಟು ವಾಟರ್ ಡ್ರಾಪ್ಲೆಟ್ಸ್ ಮೂಲಕ ಪಾಸ್ ಆದರೆ, ವೆನ್ ಸನ್ಲೈಟ್ ಪಾಸಸ್ ಥ್ರೂ ವಾಟರ್ ಡ್ರಾಪ್ಲೆಟ್ಸ್, ರೈನ್ದು ವಾಟರ್ ಡ್ರಾಪ್ಲೆಟ್ಸ್ ಅಲ್ಲಿ ಪಾಸ್ ಆದಾಗ ನಮ್ಗೆ ಏನು ಕಾಣುತ್ತೆ? ರೇನ್ಬೋ ಹೇಗೆ ಫಾರ್ಮ್ ಆಗುತ್ತೆ? ಇದೇ ಒಂದು ಪ್ರಾಸೆಸ್ ಅಲ್ಲಿ ಫಾರ್ಮ್ ಆಗೋದು. ಸನ್ಲೈಟು ವಾಟರ್ ಡ್ರಾಪ್ಲೆಟ್ಸ್ ಇರುತ್ತಲ್ಲ ಮಳೆ ಬಂದಾಗ, ಸೊ ಆ ಟೈಮಲ್ಲಿ ಆ ಸನ್ಲೈಟು ವಾಟರ್ ಡ್ರಾಪ್ಲೆಟ್ಸ್ ಮೂಲಕ ಪಾಸ್ ಆದಾಗ ಏನಾಗುತ್ತೆ? ಈ ವಿಸಿಬಲ್ ಸ್ಪೆಕ್ಟ್ರಮ್ ಲೈಟ್ಗಳು ಇರ್ತಾವೆ ನೋಡಿ, 3, 4, 5, 6 ಈ 7 ವಿಸಿಬಲ್ ಸ್ಪೆಕ್ಟ್ರಮ್ ಲೈಟ್ ಆಗಿ ಸ್ಪ್ಲಿಟ್ ಆಗುತ್ತೆ. ಓಕೆನಾ? ನಾವು ಸ್ಕೈಯಲ್ಲಿ ಹೋಗಿ ವಾಟರ್ ಡ್ರಾಪ್ಲೆಟ್ಸ್ ಅಲ್ಲಿ ನೋಡಿ ರೇನ್ಬೋ ಈ ತರ ಬಂತು ಅನ್ನೋದಕ್ಕೆ ಹೇಗೆ ನೋಡಬೇಕು ಅಂದ್ರೆ, ಸೊ ನಮ್ಮ ಒಂದು ಲ್ಯಾಬ್ ಅಲ್ಲಿ ಒಂದು ಆಬ್ಜೆಕ್ಟ್ ಇದೆ. ದ ಆಬ್ಜೆಕ್ಟ್ ನೇಮ್ ಇಸ್ ಪ್ರಿಸಮ್. ಒಂದು 3D ವೇ ಅಲ್ಲಿ ಇರುತ್ತೆ. ಇದು 3D ವೇ ಅಲ್ಲಿ ಇನ್ ದ ಸೆನ್ಸ್ ಈ ತರ 3Dದು ಒಂದು ಎಫೆಕ್ಟ್ ಕೊಡುತ್ತೆ ಪ್ರಿಸಮ್ಮು. ಸೊ ಇಟ್ ಈಸ್ ಮೇಡ್ ಅಪ್ ಆಫ್ ಗ್ಲಾಸ್ ಅಂತ ಹೇಳ್ಬೋದು, ಗ್ಲಾಸ್ ಇರುತ್ತೆ. ಸೊ ಈ ಒಂದು ಪ್ರಿಸಮ್ ಅಲ್ಲಿ ನೀವು ಲೈಟ್ ಪಾಸ್ ಮಾಡಿ ನೋಡಿದಾಗ ಏನಾಗುತ್ತೆ? ಲೈಟು ಅದ್ರದ್ದು 7 ವಿಸಿಬಲ್ ಸ್ಪೆಕ್ಟ್ರಮ್ ಲೈಟ್ ಆಗಿ ಸ್ಪ್ಲಿಟ್ ಆಗುತ್ತೆ. ಓಕೆನಾ? ಆ್ಯಂಡ್ ಆಲ್ಸೋ ಇದು ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ಲೆನ್ಸ್ ತೋರಿಸ್ತೀನಿ ಅಂತ. ಸೊ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಅದು ಕ್ಲಿಪ್ ಆ್ಯಡ್ ಮಾಡಿದ್ದು. ಇಫ್ ಪಾಸಿಬಲ್ ಐ ಟ್ರೈ ಟು ಶೋ ಯು ಪ್ರಿಸಮ್ ಆಲ್ಸೋ. ಪ್ರಿಸಮ್ ಒಂದು ಸೇಮ್ ಒಂದು ಟ್ರಯಾಂಗಲ್ ಇರುತ್ತೆ, ಬಟ್ ಅದು 3D ಅಲ್ಲಿ ಇರುತ್ತೆ. ಓಕೆನಾ? ಸೊ ಈ ಒಂದು ಪ್ರಿಸಮ್ನ ನಾವು ಡಿಸ್ಪರ್ಷನ್ ಪ್ರೊಸೆಸ್ನ ನೋಡೋಕ್ಕೆ ಯೂಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಈ ಲೈಟು, ಸೊ ಈ ಲೈಟಲ್ಲಿ ನಾವು ಆಲ್ಸೋ ಓಕೆ ಸನ್ಲೈಟು ಪ್ರಿಸಮಲ್ಲಿ ಪಾಸ್ ಆದಾಗೂ ಕೂಡ ನೀವು 7 ವಿಸಿಬಲ್ ಸ್ಪೆಕ್ಟ್ರಮ್ ಲೈಟ್ಗಳನ್ನ ನೋಡ್ಬೋದು. ಸೊ ರೇನ್ಬೋನು ಎಲ್ಲಿ ನೋಡ್ತೀವಿ ನಾವು? ಸನ್ ಲೋ ಇದ್ದಾಗ ಅಲ್ವಾ? ಸನ್ ಹೈ ಇದ್ದಾಗ, ತುಂಬ ಸಮ್ಮರ್ ಟೈಮಲ್ಲಿ ತುಂಬ ಬಿಸಿಲು ಇದ್ದಾಗ ನಾವು ರೇನ್ಬೋ ನೋಡಲ್ಲ. ತುಂಬ ಮಳೆ ಬಂದು ಸನ್ ಲೋ ಇದ್ದಾಗ ಆಫ್ಟರ್ ರೇನ್ ಆ ಒಂದು ರೇನ್ಬೋ ಫಾರ್ಮೇಷನ್ ನೋಡೋದು ನಾವು. ಸೊ ಅದೇ ರೀತಿ ವೈಟ್ ಲೈಟ್ ಏನಾಗುತ್ತೆ? ಥ್ರೂ ದ ಡಿಸ್ಪರ್ಷನ್ ಪ್ರಾಸೆಸ್ ಇಟ್ ಕನ್ವರ್ಟ್ಸ್ ಟು ಕಲರ್ಡ್. ಸೊ ಅದೇ ಕಲರ್ಡ್ ಲೈಟು ಕಂಬೈನ್ ಆದಾಗ ಏನಾಗುತ್ತೆ? ನಮಗೆ ವೈಟ್ ಲೈಟ್ ಸಿಗುತ್ತೆ. ಸೊ ಅದರದ್ದೇ ಒಂದು ನಿಮಗೆ ಆಕ್ಟಿವಿಟಿನ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹೇಳಿದ್ದಾರೆ. ಸೊ ಒಂದು ಪೇಪರ್ ರೋಲ್ ತಗೊಂಡು ನೀವು 7 ವಿಸಿಬಲ್ ವಿಬ್ಗೆ ಲೈಟ್ಸ್ನ ಏನಂತೀವಿ ಅದನ್ನ ಲೈಟ್ ಕಲರ್ಡ್ ಮಾಡಿ ಜಸ್ಟ್ ಸ್ಟಾರ್ಟ್ ಸ್ಪಿನ್ನಿಂಗ್. ಸೊ ನಿಮಗೆ ಮತ್ತೆ ವೈಟ್ ಲೈಟ್ ಕಾಣುತ್ತೆ ಅಂತ ಹೇಳ್ತಾರಲ್ಲ ಆ ಲೈಟ್. ಸೊ ಆ ವೈಟ್ ಲೈಟ್ ಎಲ್ಲ ಕಂಬೈಂಡ್ ಆದಾಗ ನಿಮಗೆ, ಸಾರಿ ಆ 7 ಕಲರ್ಸು ಕಂಬೈಂಡ್ ಆದಾಗ ನಿಮಗೆ ವೈಟ್ ಲೈಟ್. ಪೀಪಲ್ ಕ್ಯಾನ್ ಏಬಲ್ ಟು ಸಿ ವೈಟ್ ಲೈಟ್. when white light passes through a object, something called water droplets ಆಗಿರ್ಬೋದು, ಪ್ರಿಸಮ್ ಆಗಿರ್ಬೋದು, ಅಂಥ ಟೈಮಲ್ಲಿ ಏನಾಗುತ್ತೆ ನಿಮಗೆ ಅದು ಸ್ಪ್ರೆಡ್ ಆಗಿ ಸೊ ಅದರದ್ದು ಇಂಡಿವಿಜುವಲ್ ಕಲರ್ ಆಗಿ ಅದೇನಾಗುತ್ತೆ ಕನ್ವರ್ಟ್ ಆಗುತ್ತೆ. ಅದಾದಾಗ ನಿಮಗೆ ಕಲರ್ಡ್ ಲೈಟ್ ಬರುತ್ತೆ. ಓಕೆನಾ? ಆ್ಯಂಡ್ ಎಸ್ಪೆಷಲಿ ಈ 7 ಕಲರ್ಸ್ ನಾವು ವಿಸಿಬಲ್ ಸ್ಪೆಕ್ಟ್ರಮಲ್ಲಿ ನೋಡ್ಬೋದು. ಆ್ಯಂಡ್ ಆಲ್ಸೋ ರೆಡ್ ವೇವ್ ಲೆಂತ್ ಜಾಸ್ತಿ. ವೇವ್ ಲೆಂತ್ ಅಂದರೆ ಏನು ಹೇಳಿದ್ದೆ ನಾನು? ಲೈಟ್ ಸ್ಟಾರ್ಟಿಂಗ್ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ವೇವ್ ಲೆಂತ್ ಅಂದರೆ ದಟ್ ಇಸ್ ಅ ಲೆಂತ್ ಆಫ್ ದ ವೇವ್. ಸೊ ಈ ರೆಡ್ ಲೆಂತ್ ಅಂದರೆ ತುಂಬ ಹೈ. ಓಕೆ, ತುಂಬ ಲೆಂತ್ ಉದ್ದ ಇರೋದ್ರಿಂದ ನೀವು ತುಂಬ ದೂರದಿಂದ ನೋಡಿದಾಗೂ ರೆಡ್ ಲೈಟ್ನ ನೋಡ್ತೀವಿ ಅಲ್ವಾ? ಸೊ ಅದೊಂದು ರೀಸನ್ಗೋಸ್ಕರನೇ ಟ್ರಾಫಿಕಲ್ಲಿ ಆಗಿರ್ಬೋದು, ಎಮರ್ಜೆನ್ಸಿ ಆಗಿರ್ಬೋದು, ಅಥವಾ ಏನೋ ಸೀರಿಯಸ್ನೆಸ್ ಟೈಮಲ್ಲಿ ಏನು ಮಾಡ್ತಾರೆ, ಆಲ್ವೇಸ್ ದೇ ಪ್ರಿಫರ್ ರೆಡ್ ಲೈಟ್. ಯಾಕೆಂದರೆ ತುಂಬ ದೂರಕ್ಕೆ ಆ ಲೈಟು ವಿಸಿಬಲ್ ಆಗುತ್ತೆ ಅನ್ನೋ ಒಂದು ಪರ್ಪಸ್ಗೋಸ್ಕರ ನಾವು ರೆಡ್ ಲೈಟು ವೇವ್ ಲೆಂತ್ ಜಾಸ್ತಿ ಇರ್ತದೆ. ಸೊ ಇವತ್ತಿಂದು ಲೆಸನ್ ಬಂದು ತುಂಬ ಶಾರ್ಟ್ ಆಗಿತ್ತು. ದಟ್ ಈಸ್ ವೈ ಸನ್ಲೈಟ್ ಇಸ್ ವೈಟ್ ಆರ್ ಕಲರ್ಡ್ ಅಂತ ಆಗಿತ್ತು. ಇಫ್ ಪಾಸಿಬಲ್ ನೀವು ಟ್ರೈ ಮಾಡಿ ಅಂತ ಹೇಳ್ಬೋದು. ಆ ಒಂದು ಆಬ್ಜೆಕ್ಟ್, ಆ ಒಂದು ಎಕ್ಸ್ಪೆರಿಮೆಂಟ್ನ ಟ್ರೈ ಮಾಡಿ ನೋಡಿ. 7 ಕಲರ್ಸ್ ಸ್ಪ್ರೇಟ್ ಮಾಡಿ ಸ್ಟಾರ್ಟ್ ಸ್ಪಿನ್ನಿಂಗ್. ಸೊ ನಿಮ್ಗೆ ಅವಾಗ ಗೊತ್ತಾಗುತ್ತೆ 7 ಕಲರ್ಸ್ ವೆನ್ ದೇ ಸ್ಟಾರ್ಟ್ ಸ್ಪಿನ್ನಿಂಗ್ ಯು ಕ್ಯಾನ್ ಸಿ ದ ವೈಟ್ ಕಲರ್. ಸೊ ಇಲ್ಲಿಗೆ ನಿಮ್ಮ ಲೈಟ್ ಲೆಸನ್ ಫುಲ್ ಕಂಪ್ಲೀಟ್ ಆಗಿ ಮುಗ್ದಿದೆ. ಆ್ಯಂಡ್ ಆಲ್ಸೋ ಕ್ವಶನ್ ಆನ್ಸರ್ಸ್ ನೋಡೋಣ. ಸೊ ನಿಮ್ಮ ಎಕ್ಸಸೈಸಲ್ಲಿ ಏನೇನಿದೆ ಅಂತ ಹೇಳಿ ನೋಡೋದಾದರೆ, ಸೊ ಏನೇನು ಕಲ್ತ್ಕೊಂಡ್ರೆ ಈ ಲೆಸನಲ್ಲಿ ಅಂದರೆ ಬೇಸಿಕಲಿ ನಿಮ್ಗೆ ಕಲ್ತ್ಕೊಂಡಿದ್ದು ಲೈಟು, ನೆಕ್ಸ್ಟ್ ಅದಾದಮೇಲೆ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಆಲ್ಸೋ ಕಾನ್ಕೇವ್ ಲೆನ್ಸ್, ಕಾನ್ವೆಕ್ಸ್ ಲೆನ್ಸ್. ನೆಕ್ಸ್ಟ್ ಅದಾದಮೇಲೆ ನೀವು ಇಮೇಜು ಮತ್ತು ಎರೆಕ್ಟ್ ಇಮೇಜ್ ಆಗಿರ್ಬೋದು, ವರ್ಚುವಲ್ ಇಮೇಜು, ರಿಯಲ್ ಇಮೇಜ್ ಹೇಗೆ ಫಾರ್ಮ್ ಆಗುತ್ತೆ, ವರ್ಚುವಲ್ ಇಮೇಜ್ ಅಂದರೆ ಹೇಗಿರುತ್ತೆ, ಡಿಮ್ನಿಶ್ಡ್ ಇಮೇಜ್ ಆಗಿರ್ಬೋದು, ಎನ್ಲಾರ್ಜ್ಡ್ ಇಮೇಜ್ ಆಗಿರ್ಬೋದು, ಆ್ಯಂಡ್ ಆಲ್ಸೋ ಸನ್ಲೈಟು ವೈಟ್ ಆರ್ ಕಲರ್ಡ್,
ಆ್ಯಂಡ್ ಆಲ್ಸೋ ವೈಟ್ ಲೈಟ್ ಈಸ್ ಅ ಕಂಪೋಸ್ಡ್ ಆಫ್ 7 ಕಲರ್ಸ್. ಸೊ ನಿಮಗೆ ವೈಟ್ ಲೈಟ್ ಬರ್ತಿದೆ ಅಂದರೆ ಅದರಲ್ಲಿ 7 ಕಲರ್ಸ್ ಕಂಪೋಸ್ಡ್ ಆಗಿರ್ತದೆ. ಆ ಕಂಪೋಸ್ಡ್ ವೈಟ್ ಲೈಟೇ ನಿಮಗೆ ಡಿಸ್ಪರ್ಷನ್ ಆದಾಗ ಆ ಕಂಪೋಸ್ಡ್ ಆಗಿರೋ ಕಲರ್ಗಳನ್ನ ನೀವು ನೋಡ್ತೀರಾ. ಓಕೆನಾ. ನೆಕ್ಸ್ಟ್ ಎಕ್ಸಸೈಸ್ ಅಲ್ಲೂ ಅಷ್ಟೇ ನೋಡಿ, ಒಂದು ಕ್ವಶನ್ ನಂಬರ್ 4 ಅಲ್ಲಿ ಇದೆ, ಸ್ಟೇಟ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಮೇಜ್ ಫಾರ್ಮ್ಡ್ ಬೈ ಅ ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ಅಲ್ಲಿ ಅಂದ್ರೆ ಯೂಶಲಿ ನಮ್ಮ ಮನೆಯಲ್ಲೆಲ್ಲ ಇರ್ತದಲ್ಲ ಪ್ಲೇನ್ ಮಿರರ್. ಸೊ ಆ ಮಿರರ್ ಅಲ್ಲಿ ಬರ್ತಕ್ಕಂಥ ಅದ್ರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ದಾರೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದೇನು, ಆಬ್ಜೆಕ್ಟ್ ಇನ್ ದ ಸೆನ್ಸ್ ನಾವು. ಸೊ ನಾವು ಎಷ್ಟು ಆಬ್ಜೆಕ್ಟ್ ಇರ್ತದೋ ಲೆಂತ್ ಆಬ್ಜೆಕ್ಟ್ ಸೈಜು ಲೆಂತ್ ಎಷ್ಟಿರುತ್ತೋ ನಿಮ್ಮ ಇಮೇಜ್ದು ಪ್ಲೇನ್ ಮಿರರ್ ಬರ್ತಕ್ಕಂಥ ಇಮೇಜ್ದು ಅಷ್ಟೇ ಇರ್ತದೆ. ಆ್ಯಂಡ್ ಆಲ್ಸೋ ನಿಮ್ಮ ಮಿರರ್ ಇಂದ ಎಷ್ಟು ಡಿಸ್ಟೆನ್ಸ್ ಮೂವ್ ಆನ್ ಆಗ್ತೀರಾ, ಯು ಸ್ಟಾರ್ಟ್ ಮೂವಿಂಗ್ ಯುವರ್ ಆಬ್ಜೆಕ್ಟ್ ಫ್ರಮ್ ದ ಮಿರರ್, ನಿಮ್ದು ಇಮೇಜ್ ಆಲ್ಸೋನು ಮೂವ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಅಪ್ರೈಟ್ ಇರ್ತದೆ ಇಮೇಜು, ಇನ್ವರ್ಟೆಡ್ ಆಗಲ್ಲ. ಅಪ್ರೈಟ್ ಇನ್ ದ ಸೆನ್ಸ್ ನೀವು ಸ್ಟ್ರೈಟ್ ಆಗಿದ್ರೆ ಇಮೇಜ್ ನಿಮ್ದು ಸ್ಟ್ರೈಟ್ ಆಗಿ ಕಾಣುತ್ತೆ ಹೊರತು ಇನ್ವರ್ಟೆಡ್ ಆಗಿ ಕಾಣಲ್ಲ, ಅಪ್ರೈಟ್ ಇರ್ತದೆ. ಸೊ ದೀಸ್ 3 ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಯುವರ್ ಇಮೇಜ್ ಫಾರ್ಮ್ ಬೈ ಅ ಪ್ಲೇನ್ ಮಿರರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆಲ್ಸೋ ಯು ಹ್ಯಾವ್ ಸಮಥಿಂಗ್ ಲೈಕ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ಬೋದು. ಅದಾದಮೇಲೆ ಕ್ವಶನ್ ನಂಬರ್ 6, 7, 8, 9, 10 ಅವೆಲ್ಲ ಲೆನ್ಸ್ ಮೂಲಕನೇ. ಒನ್ಸ್ ಇಫ್ ಯೂಸ್ ಲೆಂತ್ ಅಬೌಟ್ ಅ ಲೆನ್ಸ್ ಮಿರರ್ ಆಗಿದ್ರೆ ನೀವು ಆ 4 ಕ್ವಶನ್ನನ್ನು ಯೂಸ್ ಮಾಡ್ಬೋದು. ಓಕೆನಾ. ಆ್ಯಂಡ್ ಇಲ್ಲಿಗೆ ನಿಮ್ಮ ಲೈಟ್ ಚಾಪ್ಟರ್ ಕಂಪ್ಲೀಟ್ ಆಗಿ ಮುಗಿದಿದೆ ಅಂತ ಹೇಳ್ತಾ, ದಿಸ್ ಆರ್ ದ ಬೇಸಿಕ್. ಮತ್ತು ನಿಮ್ಮ ಕಂಪ್ಲೀಟ್ ಸಿಲೆಬಸ್ನು ಅಷ್ಟೇ ಲೈಟ್ ಚಾಪ್ಟರ್ದು ಇಷ್ಟೇ ಇರೋದು. ನೀವು 8ಗೆ ಹೋದಾಗ ಇನ್ನು ಕಾನ್ಕೇವ್ದು ಕಾನ್ವೆಕ್ಸ್ದು ತುಂಬ ಚೆನ್ನಾಗಿರ್ತಕ್ಕಂಥ ಟಾಪಿಕ್ಸ್ ಇದ್ದಾವೆ. ಇನ್ ದ ಸೆನ್ಸ್ ನೀವು ಅಲ್ಲಿ ಕರೆಕ್ಟಾಗಿ ನೋಡ್ತೀರ ಯಾವ್ಯಾವ ಇಮೇಜ್ ಫಾರ್ಮ್ ಆಗಿದೆ. ಸೊ ನಾನು ಹೇಳ್ತಿದ್ದೆಲ್ಲ ಡಿಮ್ನಿಸ್ಟ್ ಇಮೇಜು, ಎನ್ಲಾರ್ಜ್ಡ್ ಇಮೇಜು, ಸಾರಿ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಆಲ್ಸೋ ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೇಜನ್ನು ನೋಡ್ಬೋದು ನೀವು 8th ಸ್ಟ್ಯಾಂಡರ್ಡ್ ಸಿಲೆಬಸ್ ಸೈನ್ಸ್ನ ನೋಡ್ತಾರೆ. ಓಕೆನಾ. ಆ್ಯಂಡ್ ಇದು ನಿಮ್ಮ ಬೇಸಿಕ್ ನಿಮ್ಗೆ ಅಲ್ಲಿ ಹೆಲ್ಪ್ ಆಗುತ್ತೆ. ಇದೆಲ್ಲ ನಿಮಗೆ ಇಲ್ಲೇ ಗೊತ್ತಿದ್ರೆ ಅಲ್ಲಿ ಹೋಗಿ ಮತ್ತೆ ಕಲಿಯೋ ಅವಶ್ಯಕತೆ ಇರಲ್ಲ, ಜಸ್ಟ್ ಅಲ್ಲಿ ಬ್ರಷ್ ಅಪ್ ಥಿಂಗ್ಸ್. ಆ್ಯಂಡ್ ಫಸ್ಟಿಂದ ನೀವು ಈ ಇಮೇಜ್ ಅಂದರೆ ಏನು, ವರ್ಚುವಲ್ ಇಮೇಜ್ ಅಂದರೆ ಏನು, ಅದನ್ನೆಲ್ಲ ಕಲಿಯೋ ಅವಶ್ಯಕತೆ ಇರುವುದಿಲ್ಲ. 8th ಸ್ಟ್ಯಾಂಡರ್ಡಲ್ಲಿ ಜಸ್ಟ್ ಡೈರೆಕ್ಟ್ ಕಾನ್ಸೆಪ್ಟ್ನ ಕಲ್ತ್ಕೊಬೋದು. ನೀವು ಬೇಸಿಕ್ನ ಜಸ್ಟ್ ಬ್ರಷ್ ಅಪ್ ಮಾಡ್ಕೊಬೋದು ಅಂತ ಹೇಳ್ತಾ